ಗಾಯ್ಸ್ ಇವಾಗ ನನಗೆ ಮೇಕಪ್ ಆಯ್ತು. ನಂದು ಎಷ್ಟು ಸುಂದರವಾಗಿ ಮೇಕಪ್ ಮಾಡಿದ್ರು ಅಂತ ನೀವು ನೋಡಿದ್ರಿ ಅಲ್ಲ. ಈಗ ಇವ್ರದ್ದು ಸ್ಟಾರ್ಟ್ ಆಗುತ್ತೆ. ಇವಾಗ ಕಣ್ಣಿಗೆ ಬಟ್ಟೆ ಕಟ್ಕೋತೀನಿ ಫಸ್ಟು. ಆಮೇಲೆ ಎಂತ ಮಾಡು ಸ್ಟಾರ್ಟ್. ಎಂತ ಹಾಕೋಬೇಕು ಮೇಕಪ್ ಬಗ್ಗೆ ನಂಗೆ ಅಂದಾಗೆ ಗೊತ್ತಿಲ್ಲ. ಏನೆಲ್ಲ ಆಗ್ತೀಯಾ? ಹಾ ಸಿಕ್ತು ನೋಡಿ. ಮೂತಿಯಲ್ಲಿ ಕೊಡ್ತೀನಿ. ಸೊ ಗಾಯ್ಸ್ ಈ ತರ ಹಿಂಗೆ ನೀಟಾಗಿ ಇದನ್ನ ಹಿಂಗೆ ಉಜ್ಜಬೇಕು. ಎಲ್ಲ ಕಡೆ ಉಜ್ಜಬೇಕು. ನಂಗೆ ಒಬ್ರು ಮೇಕಪ್ ಆರ್ಟಿಸ್ಟ್ ಹೇಳ್ಕೊಟ್ಟಿದ್ದು, ಅವ್ರ ಮನೇಲೇ ಇರ್ತಾರೆ. ಅವ್ರ ಹೆಸರು ವಿದ್ಯಾ. ಒಳ್ಳೆ ಮೆಸೇಜ್. ಕಣ್ಣಲ್ಲಿರೋದ ಇಲ್ಲೆಲ್ಲ ಹಚ್ಬೇಕು ಚಂದ ಮಾಡಿ ಅಂತ. ಇದು ಆರ್ಟಿಸ್ಟ್ ಹೇಳ್ಕೊಟ್ಟಿದ್ದು. ಇದೇ ಆರ್ಟಿಸ್ಟ್ ಅದಾದ್ಮೇಲೆ ಪೌಡರ್, ಲೂಸ್ ಪೌಡರ್ ಮಾತ್ರ ಹಚ್ಚಲೇಬೇಕಂತೆ. ಯಾಕಂದ್ರೆ ಇವಾಗ ಹೋಗಿ ನೀವು ಲೈಟ್ಗೆಲ್ಲ ಹೋಗ್ಬಿಟ್ರೆ ಆಯಿಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಚೊಂಬು ಸಿಟ್ಮೇಲೆ ನೀರು ಸಿಗುತ್ತೆ, ಇಲ್ಲ ಇರುತ್ತೆ. ಇದನ್ನ ಹಿಂಗೆ ಮಾಡ್ಕೋಬೇಕು. ಆಕ್ಚುಲಿ ಹಿಂಗೆ ಹಿಡ್ಕೊಬೇಕು. ಜಸ್ಟ್ ಹಿಂಗೆ ಮಾಡಬೇಕು. ಕರೆಕ್ಟ್ ರೂಟಲ್ಲಿ. ಓ ಈ ಥರ ಹಿಂಗೆ ಟಕ 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 ಟಕ. ಬಲ್ಲ ಕೈಯಲ್ಲಿ ಮಾಡಕ್ ಬರ್ತಾ ಇಲ್ಲ, ಎಡದ ಕೈಯೇ ಬೆಸ್ಟ್. ಚಂದ ಮಾಡಿ ಹಚ್ಚಿದ್ರೆ ಏನಾಗುತ್ತೆ ಅಂದ್ರೆ ಅವಾಗ ಇವ್ರು ಬಿಸ್ಲಿಗೆ ಹೋದ್ರು ಬೇಕಾದ್ರೆ 2 ದಿನ ಹಂಗೆ ಇರುತ್ತೆ. ನಾನು ಮಾಡಿರೋ ಮೇಕಪ್ ನಾಡೋರಿಗೆ ನೋಡ್ತಾ ಇರಿ. ಆಯ್ತು ಕಿಲಿ 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 ಕಿಲಿ. ಮೂಗೊಳಗೆಲ್ಲ ಹೋಗ್ತಿದೆ ಪೌಡರ್. ಬರ್ತಾ ಇಲ್ಲ ಬರ್ತಾ ಇದೆ. ಓಕೆ, ಇದು ಮುಗ್ದಿದೆ. ಈಗ ಕಣ್ಣಿ ಹೋದ್ರೆ ನಮಗೆ ಕುದ್ದು ಬಿಡುತ್ತೆ. ಎಸ್, ಯುವರ್ ಫೇವ್ರೆಟ್ ಲಿಪ್ಸ್ಟಿಕ್. ಮೇಕಪ್ ಆರ್ಟಿಸ್ಟ್ ನನಗೆ ಗೊತ್ತಿದೆ ಎಲ್ಲ. ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು. ನಾನಾದ್ರೂ ನಾರ್ಮಲ್ ಲಿಪ್ಸ್ಟಿಕ್ ಹಾಕಿದ್ರಿ ಮ್ಯಾಟ್ ಹಾಕಿ ಮೆತ್ತುತ್ತಿದ್ದೀಯಲ್ಲೇ. ಇದನ್ನ ಇಲ್ಲಿ ಹಾಕ್ಬಾರ್ದಾ? ಅಯ್ಯೋ ಮೇಕಪ್ ಆರ್ಟಿಸ್ಟ್ ಇರ್ಲಿಲ್ಲ. ಅದು ಬೇಡ ಅಂದರೆ ನೀವು ಬ್ಲಷ್ ಆಗಬೇಕು ಅಂದರೆ ಒಂದು ಕೆನ್ನೆಗೆ ಒಂದು ಚೀಕಿಗೆ ಒಂದು ರೋಸ್ ಹಾಕಿ. ಚೆನ್ನಾಗಿ ಕಾಣಿಸುತ್ತೆ. ನಾನು ಹಿಂಗೆ ಒಂದು ಯೂಟ್ಯೂಬಲ್ಲಿ ನೋಡಿದ್ದೆ, ಅದಕ್ಕೆ ಚಂದ ಆಗ್ತದೆ.
ಆಕ್ಚುಲಿ ಇದನ್ನ ಬರೀ ಇಲ್ಲಿಗೆ ಹಾಕ್ಬಾರ್ದು, ಇಲ್ಲಿಗೆ ಹಾಕ್ಬೇಕು. ಅವಾಗ ನೋಸ್ ಸ್ವಲ್ಪ ರೆಡ್ ರೆಡ್ ಕಾಣಿಸುತ್ತಲ್ಲ, ವಾವ್ ಅನ್ಸುತ್ತೆ. ದೇವರೇ ನೀನು ಇರೋ ವಿಳಾಸವು ಬೇಕಾಗಿದೆ, ಆಗಿರೋ ಅನ್ಯಾಯಕ್ಕೆ ದೂರೊಂದನು ನೀಡೋದಿದೆ. ಕಾರಣವೂ ಯಾರೋ ಸೂತ್ರಧಾರ. ಯುವರ್ ಫೇವರೆಟ್ ಐಲೈನರ್ ಗಾಯ್ಸ್. ಇವಾಗ ಐಲೈನರ್ ಹಾಕ್ತಾ ಇದ್ದೀನಿ. ಯಾಕೆ ಇಷ್ಟು ನಿಶಬ್ದ? ಆಕ್ಚುಲಿ ಅಯ್ಯೋ ಇಲ್ಲೆಲ್ಲ ನಾನು ತುಂಬ ಕ್ಯೂರಿಯಸ್, ತುಂಬ ಕಾನ್ಸಂಟ್ರೇಟ್ ಮಾಡಿ ನಿಮ್ಗೆ ಮೇಕಪ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನೀವು ತುಂಬ ಚೆನ್ನಾಗಿ ಕಾಣಲೇಬೇಕು ಇವತ್ತು. ಅದಕ್ಕೆ ನಿಮ್ಗೆ ಸಕ್ಕದಾಗಿ ಕಾಣ್ತಾ ಇದ್ದೀನಿ ಐ ಥಿಂಕ್. ಎಂತ ಘೋರ. ಅಯ್ಯೋ ಮೇಕಪ್ ಮಾಡೋದು ತುಂಬ ಕಷ್ಟ. ಇನ್ನೂ ಇದಕ್ಕೂ ಮೇಲೆ ಏನೇ ಆಗ್ತೀಯ ಒಂದು ಆರ್ಟಿಸ್ಟ್ ಆಗಿ? ಇನ್ನೇನೋ ಹಾಕ್ಬೇಕು ನಾನು. ಇದೆಂತ ನಿಮಗೆ ಲಿಪ್ ಲೈನ್ ಬರಿಬೇಕು. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಚೆನ್ನಾಗಿ ಕಾಣಿಸ್ತೀರ. ಓ ಫಸ್ಟ್ ಹಾರ್ಟ್ ಶೇಪ್ ಬರಿ. ಸ್ಕೂಲಲ್ಲಿ ಹಿಂಗೆ ತ್ರಿಭುಜ ಕಲಿಸ್ಕೊಡ್ತಾ ಇದ್ರು ಮಿಸ್. ಅಲ್ಲಿ ಹಿಂಗೆ ಇಂಟು ಮಾರ್ಕ್ ಹಾಕೋದ್ರಿಂದ ನಿಮಗೆ ಕೊರಿಯನ್ ತರ ಲಿಪ್ಸ್ಟಿಕ್ ಸಿಗುತ್ತೆ ಅಥವಾ ಲಿಪ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ಇಂಟು ಮಾರ್ಕ್ ಹಾಕಿದ್ದೀನಿ. ನಾನು ಕೊರಿಯನ್ ತರ ಆಲ್ರೆಡಿ ಆಗಿತ್ತು. ನೆಕ್ಸ್ಟು ನಂದು ಮುಗ್ದಿದೆ ಮೇಕಪ್. ಇವಾಗ ಸಾಕು, ಇವರಿಗೆ ಜಾಸ್ತಿ ಮೇಕಪ್ ಏನು ಬೇಡ. ಇವಾಗ ಲಾಸ್ಟ್ ಇವರಿಗೆ ಇಯರಿಂಗ್ಸ್ ಒಂದು ಹಾಕ್ಬಿಡ್ತೀನಿ. ಅಯ್ಯೋ ದೇವಡ, ये क्या हुआ? हरे राम. ಹೇ ಪ್ರಭು ಕೃಷ್ಣ ಜಗನ್ನಾಥ ತಲಕ ಕರಿಬೇಡ ಮಾಮನ ಮಾವನ ಬಲು ನಾಚಿಕೆ ಆಗುತ್ತೈತಿ. ತುಂಬಾ ಕಷ್ಟ ಮೇಕಪ್ ಮಾಡೋದು. ಅದು ಮಾಡಿಸ್ಕೊಂಡವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ಅಯ್ಯೋ ಕಿವಿ ಒಳಗೆ ಹಚ್ಚಿದ್ದೆ. ಸಾರಿ ಸಾರಿ. ಹೌದು, ಮರಳಿ ಬಾರದೂರಿಗೆ ನಿನ್ನ ಪಯಣ ತಿರುಪ. ಏನಿಲ್ಲ, ಆಗೋಯ್ತು ಜಸ್ಟ್. ಬಂಗಾರದ ಗೊಂಬೆ ನನ್ನ ಹಾಡು ಕೇಳಮ್ಮ. ಸೊ ಮುಗೀತಾ? ಇನ್ನೇನಾದ್ರೂ ಬೇಕು ಅನಿಸ್ತಾ ಇದೆ ನಿಮಗೆ? ಏನು ಅನಿಸ್ತಿಲ್ಲ, ನೀನು ಕಣ್ಣು ತೆಗೆದು ಬಿಟ್ರೆ ಸಾಕು. ಇನ್ನು ಏನೇ ಮಾಡ್ತಾ ಇದೀಯಾ? ಇನ್ನೊಂದು ಯಾವ್ದು, ಇದು ಹಾಕ್ಬೇಕಿದೆ ಆಕ್ಚುಲಿ ನಾನು. ಯಾಕಂದ್ರೆ ಸ್ಮೋಕಿ ಐಸ್ ಅಂತ ಏನಂತ ಕರೀತಾರೆ. ಸ್ಮೋಕಿ ಐಸ್ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅವರಿಗೆ. ಅದಕ್ಕೋಸ್ಕರ ಒಂಚೂರು ಸ್ಮೋಕಿ ಲುಕ್ ಕೊಟ್ಬಿಡ್ತೀನಿ. ಸುಮ್ಮನೆ ಸ್ಮೋಕಿ ಐಸ್ ಮಾಡ್ತಾರೆ. ಒಟ್ಟಾರೆ ಏನೋ ಒಂದು ಮಾಡಬೇಕು. ಆಮೇಲೆ ಎಸ್ ಯು ಕ್ಯಾನ್. ನೋಡಿಲಿ, ನೋಡು ಸ್ಮೋಕಿ ಸಕ್ಕದಾಗಿದ್ದೀನ. ಅಲ್ಲ ಇಲ್ಲ, ಇಷ್ಟೊಂದು ಜಾಸ್ತಿ ಆಗೈತಾ? ನನಗೆ ಗೊತ್ತೇ. ಅಯ್ಯೋ ಲೇ, ನೋಡಿ ಜನರೇ, ಬೇಡ ಬೇಡ ಅಂತ ಹೇಳಿ ಜನರೇ
ಜನರೇ. ಅದಷ್ಟು ಜಾಸ್ತಿ ಆಗಿದೆ. ನೋಡಿ ಜನರೇ, ಇಲ್ಲಿ ನೋಡಿ ಜನರೇ ಪೌಡರ್ ಎಲ್ಲ ಹೆಂಗ ಹಾಕಿದ್ದಾರೆ ಅಂತ. ಯಾಕೆ ಜನರೇ ನಾನು ಮೇಕಪ್ ಇಲ್ಲದಿರೋದು ನಿಮ್ಗೆ ಇಷ್ಟ ಆಗಲ್ವಾ ಜನರೇ? ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತಾ ಇದೀವಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ಕಾನ್ಸೆಪ್ಟ್ ಜೊತೆಗೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.